ನಮ್ಮ ಈ ಚಾಮುಂಡಿ ರಸ್ತೆ ಬಾರ್ಲೆನ್ ರೋಡ್ನಲ್ಲಿನೂ ಈ ರೋಡ್ನಲ್ಲಿ ಯಾವುದು ಕಾರಣಕ್ಕೆ ಒಂದು 4-5 ತಿಂಗಳಿಂದ ಹೇಳ್ತಾ ಇದ್ದೀವಿ, ಒಂದು ಹಂಸಿಲ್ಲ. ಹಾಗಾದ್ರೆ ಅದು ಹಂಸಿರ್ತಿದ್ರೆ ಇವ್ರ ಪ್ರಾಣ ಹೋಗ್ತಾ ಇರಲಿಲ್ಲ, ಒಂದು ಹೆಣ್ಮಗು ಪ್ರಾಣ ಹೋಗ್ತಾ ಇರಲಿಲ್ಲ. ಆ ಕಡೆ ಎಲ್ಲ ಹಂಸ ಹಾಕಿದ್ದಾರೆ, ಈ ರೂಟ್ ಒಂದು ಹಂಸಿಲ್ಲ. ದಯವಿಟ್ಟು ಒಂದು 4-5 ತಿಂಗಳಿಂದ ಹೇಳ್ತಾವ್ರೆ. ಇಲ್ಲಿ ಯಾರನ್ನೇ ಇರಲಿ ಅವ್ರಿಗೆ ಹೇಳ್ಬೇಕಾ, ನೋಡಬೇಕು, ಬಂದು ವಿಚಾರಿಸ್ಬೇಕು ರೋಡ್ ಮೇಲೆ ಏನಿದೆ, ಯಾವ ರೀತಿ ಓಡಿಸ್ತಾವ್ರೆ ಗಾಡಿಗಳು, ರೋಡ್ ಮೇಲೆ ಹಂಸಿಲ್ಲ ಅಂತ ನೋಡ್ಬೇಕು ಇವರು. ನೋಡಂಗೆ ಈಗ ನೋಡಿ, ಹಂಸಿರ್ತಿದ್ರೆ ಅವ್ನು ಬರ್ತಿದ್ದ, ಸ್ಲೋ ಆಗ್ತಿದ್ದ, ನಿಂತ್ಕೊಂಡು ಆರಾಮಾಗಿ ಹೋಗ್ತಿದ್ದ. ಈಗ ಒಂದು ಪ್ರಾಣ ಹೊಲ್ಟೈತು, ಯಾರು ಕೊಡ್ತಾರೆ ಸರ್ ಪ್ರಾಣ? ಎಲ್ಲರೂ ಇರೋರು ನೋಡಿ, ಕಾರ್ಪೊರೇಟ್ ಅವ್ರು ಎಲ್ಲ ಇರೋರು ನೋಡಬೇಕು, ಬಂದು ಏರಿಯಾದಲ್ಲಿ ಹಂಸಿದೆ ಇಲ್ಲ ನೋಡಿ ಇದು ಮಾಡಬೇಕು. ಒಂದು ಜೀವ ಒಂದು ಹೊಲ್ಟೈತು, ಒಂದು ಗಂಡು ಮಗು ಒಂದು ಹೆಣ್ಮಗು, ಯಾರು ಆಗ್ತಾರೆ ಸರ್ ಅವ್ರಿಗೆ? ಯಾರು ಆಗಲ್ಲ ಸರ್, ಏನು ಕೇಳಲ್ಲ. ಓವರ್ ಭಾಳ ಸ್ಪೀಡ್ ಇತ್ತ ಸರ್, ಡ್ರಿಂಕ್ ಇತ್ತು. ಅವ್ರು ಏನು ಟಾರ್ಗೆಟ್ ಯಾರಿಗೆ ಮಾಡ್ಕೊಂಡು ಹೋಗ್ತಿದ್ರು, ಯಾರಿಗೆ ದೇವ್ರಿಗೆ ಗೊತ್ತೋದು. ಏನಂದರೆ ಪಾಪ ಈ ಹುಡುಗಿಗೆ ಅಪಾಯ ಆಯಿತು, ಯಾರಿಗೋ ಟಾರ್ಗೆಟ್ ಮಾಡೋದು, ಪಾಪ ಇವ್ರ ಪ್ರಾಣ ತಗೊಂಡ್ಬಿಟ್ರು. ಮೇನು ಹಂಸಿಲ್ಲ ಸರ್, ಹಂಸಾಕ್ಬೇಕು ಸರ್. 3-4 ಹೆಣ್ಮಕ್ಳು ಇರ್ತಾರೆ, ಓಡಾಡಿರ್ತಾರೆ, ಸ್ಕೂಲ್ ಮಕ್ಕಳು ಇರ್ತಾರೆ. 180 ಅಷ್ಟು ಫಾಸ್ಟ್ನಲ್ಲಿನೇ ಇರ್ತಾರೆ, ಭಾಳ ಫಾಸ್ಟ್ನಲ್ಲಿ ಇರ್ತಾರೆ. ಯಾರು ಕೇಳೋರಿಲ್ಲ. ಇಲ್ಲಿವರೆಗೆ ಕಾರ್ಪೊರೇಟ್ ಅವ್ರು ಬಂದಬೇಕು, ನೋಡಬೇಕು ರಸ್ತೆ ಹೆಂಗಿದೆ, ಎತ್ತ ಇದೆ, ಏನಿದೆ, ಇಲ್ಲಿ ಹಂಸಿಲ್ಲ, ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ ನೋಡಬೇಕು. ನೋಡಿ ಇದು ಮಾಡಿ. ನಾನು ಸೈಯದ್ ಜಾಕೀರ್ ಅಂತ ಹೆಸರು ನಂದು. ಜೈ ಹಿಂದ್, ಜೈ ಕರ್ನಾಟಕ.